ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ನೀನ್ ಎಲ್ಲಾದ್ರೂ ಹೋಗ್ತಿದ್ಯಾ? ಹ್ಞೂ ಮೇಡಮ್, RTO ಹೋಗ್ಬೇಕು. ನನ್ನ ಗಾಡಿ FC ಮಾಡಿಸ್ಬೇಕು. ಈ ಗಡಿ ಬಿಡಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಏನು, ನಿನ್ ಗಾಡಿಗೆ FC-ನಾ? ನಿನ್ ಗಾಡಿ ಅಷ್ಟು ಹಳೇದ ಸುಬ್ಬು? ನೋಡಿದ್ರೆ ಹಂಗ ಅನ್ಸಲ್ವಲ್ಲ. ಮೇಡಮ್, ಯಾರಿಗೂ ಹೇಳ್ಬಿಡಿ, ನನ್ನ ಗಾಡಿ ಹಳೇದೆ, ಡೌಟ್ ಬರಬಾರ್ದು ಅಂತ ಮಾಡಿಫೈ ಮಾಡಿಸಿದ್ದೀನಿ ಅಷ್ಟೇ. ನಾನು ಹೋಗ್ಬರ್ತೀನಿ ಮೇಡಮ್ RTO ಹತ್ರ. ಏಯ್ ಸುಬ್ಬು, ಏನ್ ಸುಬ್ಬು ನೀನು? ಮಿನಿಸ್ಟರ್ PA ನೀನು. ಈ ಕೆಲ್ಸಕ್ಕೆಲ್ಲ ನೀನ್ ಓಡಾಡ್ಬೇಕಾ? ಅಪ್ಪ ಹೇಳಿದ್ರು ಅಂತ ಯಾರಾದ್ರೂ RTO ಆಫೀಸರ್ಗೆ ಹೇಳಿದ್ರೆ ಸಾಕು, ಎಲ್ಲ ಮಾಡಿಸ್ಕೊಡ್ತಾರಪ್ಪ. ತಪ್ಪು ಮೇಡಮ್, ನಾನು ಈ ರೀತಿ ಕೆಲಸಕ್ಕೆಲ್ಲ ಯಜಮಾನ್ರ ಹೆಸರು ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಯಜಮಾನ್ರ ರಾಜಕೀಯದಲ್ಲಿರೋದು ಜನಗಳ ಸೇವೆ ಮಾಡೋದಕ್ಕೆ, ಅಂಥದ್ರಲ್ಲಿ ಅವ್ರ ಹೆಸರು ಹೇಳ್ಕೊಂಡು ನಾವು ನಮ್ಮ ಸೇವೆ ಮಾಡಿಸ್ಕೊಳ್ಳೋದಾ? ತಪ್ಪು ಮೇಡಮ್, ಅದೆಲ್ಲ ಸಕ್ಕ ಚೀಪ್ ಅನ್ಸುತ್ತೆ. ಆದ್ರೆ ಪ್ರಪಂಚ ನಡೀತಿರೋದೇ ಹಾಗಲ್ವಾ ಸುಬ್ಬು? ಪ್ರಪಂಚ ಆ ಥರ ನಡೀತಿಲ್ಲ ಮೇಡಮ್. ಪ್ರಪಂಚದಲ್ಲಿರೋ ಒಂದಷ್ಟು ಕೆಟ್ಟ ಕ್ರಿಮಿಗಳು ಆ ಥರ ನಡ್ಕೋತಾ ಇದಾರೆ ಅಷ್ಟೇ. ಸರಿ ಆಯ್ತು, ಹೋಗ್ಲಿ ಬಿಡು. ಯಾವ್ದಾದ್ರು ಏಜೆಂಟ್ಗಾದ್ರೂ ಹೇಳು, ನೀನ್ ಯಾಕೆ ಹೋಗ್ತೀಯಾ? ಮೇಡಮ್, ಏಜೆಂಟು ಅಂತ ಹೋದ್ರೆ ಅವ್ರಿಗೆ ಕಮಿಷನ್ ಕೊಡಬೇಕು, ಅದು ದುಡ್ಡು ಜಾಸ್ತಿ ಆಗುತ್ತೆ. ಅದಕ್ಕೆ ನಾನೇ ಹೋಗಿ ಮಾಡ್ಸ್ಕೊಂಡ್ಬರ್ತೀನಿ ಅಂತ ಹೇಳ್ತಿರೋದು. ನಾನು ಹೋಗಿ ಬರ್ತೀನಿ ಮೇಡಮ್. ಸುಬ್ಬು, ನನ್ಗೆ ಅದೆಲ್ಲ ಗೊತ್ತಿಲ್ಲ ಸುಬ್ಬು. ನೀನೀಗ ಎಲ್ಲೂ ಹೋಗ್ಬೇಡ ಅಷ್ಟೇ. ನಾನು ನಡೆದಿದ್ದೆಲ್ಲ ನನ್ಗೆ ಈಗಲೂ ಕಣ್ಮುಂದೆನೇ ಇದೆ. ಇಂಥ ಟೈಮಲ್ಲಿ ನೀನು ನನ್ನ ಕಣ್ಮುಂದೆ ಇಲ್ಲ ಅಂದ್ರೆ ನನ್ಗೆ ಇನ್ನೂ ಭಯ ಆಗುತ್ತೆ ಅಷ್ಟೇ. ಹಾ, ಒಂದ್ ಕೆಲಸ ಮಾಡೋಣ. ನೀನು ನಿನ್ನ ಆಧಾರ್ ಕಾರ್ಡು ಮತ್ತೆ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ ನನಗೆ ಕಳಿಸು. ನಾನು ಪ್ರಶಾಂತ್ಗೆ ಹೇಳಿ ನಿನ್ ಎಲ್ಲ ಕೆಲಸನೂ ಮಾಡಿಸ್ಕೊಡ್ತೀನಿ. ಮೇಡಮ್, ಆದರೂ ಸುಮ್ಮನಿರು ಸುಬ್ಬು, ಹೇಳ್ದಷ್ಟು ಮಾಡು. ಕಳಿಸು ನನಗೆ. ಸರಿ ಮೇಡಮ್, ಕಳಿಸ್ತೀನಿ. ಸುರೇಂದ್ರ, ನಮ್ಮ ಬದುಕು ಚೆನ್ನಾಗಿದ್ದಾಗ, ನಾವು ಹುಟ್ಟಿದ್ದು ಸಾರ್ಥಕ ಅನ್ನಿಸ್ದಾಗ ಹುಟ್ಟಿದ ಹಬ್ಬ ಆಚರಿಸ್ಕೊಳ್ಳೋದು ಸಹಜ. ಈಗಿನ ಕಾಲದ ಮಕ್ಕಳಿಗೆ ನಾವು ಯಾಕೆ ಹುಟ್ಟಿದ್ದೀವಿ, ನಮ್ಮ ಕರ್ತವ್ಯ ಏನು, ಈ ಭೂಮಿ ಮೇಲೆ ಹುಟ್ಟೋದಕ್ಕೆ ನಾವೆಷ್ಟು ಅದೃಷ್ಟ ಮಾಡಿದ್ದೀವಿ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು, ಇದೆಲ್ಲ ಒಂದು ಗೊತ್ತಿಲ್ಲ. ಹೇಗೋ ಬರ್ಡೇ ಆಚರಿಸ್ಕೋತಾರೆ. ಆ ವಯಸ್ಸಲ್ಲಿ ಅಷ್ಟೊಂದು ತಿಳುವಳಿಕೆ ಇರೋದಕ್ಕೆ ಹೇಗೆ ಸಾಧ್ಯ ಅಣ್ಣ? ಅದು ಸರಿ ಏನು. ಆದರೆ ನಮ್ಮ ಸುಬ್ಬು ನೋಡು, ಅವನು ಹುಟ್ಟಿದ ದಿನನೇ ನನಗೆ ಗೊತ್ತಿಲ್ಲ. ಅವನು ಯಾವತ್ತು ಬರ್ಡೇ ಗಿರ್ಡೇ ಅಂತ ಆಚರಿಸ್ಕೊಂಡಿದ್ದೂ ಇಲ್ಲ. ನಮಗೋಸ್ಕರನೇ ದುಡಿತಾರ ಜೀವ. ಕೆಲವೊಮ್ಮೆ ನನಗೆ ಅನ್ಸುತ್ತೆ ಅವನು ನಮಗೋಸ್ಕರನೇ ಹುಟ್ಟಿದಾನೆ ಅಂತ. ಸರಿ, ಸುಬ್ಬು ಬರ್ಡೇ ನಾವು ಆಚರಿಸ್ಬೇಕು ಕಣ. ಕರೆಕ್ಟ್ ಅಣ್ಣ. ಎಷ್ಟೋ ಮಿನಿಸ್ಟ್ರು PAಗಳು ಅವ್ರ ಬರ್ತ್ಡೇಗಳನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೋತಾರೆ. ಮೊನ್ನೆ ಅಬಕಾರಿ ಸಚಿವರು PA ಎಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡ. ನನ್ನ ಪ್ರಕಾರ ಮಿನಿಸ್ಟ್ರು ಕೂಡ ಅವ್ರ ಬರ್ತ್ಡೇನ ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರಲ್ಲ. ಈ PAಗಳಿಗಿರೋ ಕಾಂಟ್ಯಾಕ್ಟು ಮಿನಿಸ್ಟ್ರುಗಳಿಗೂ ಇರಲ್ವೇನೋ ಅನ್ಸುತ್ತೆ. ನಮ್ಮ ಸುಬ್ಬು ಹಾಗೆ ಬದುಕಲ್ಲ ಕಣ. ಅವನು ಹಾಗೆ ಬದುಕಿದಿದ್ರೆ ಎಲ್ಲೋ ಇರ್ತಿದ್ದ. ಹುಟ್ಟಿದಬ್ಬ ಗ್ರ್ಯಾಂಡಾಗಿ ಆಚರಿಸ್ಕೊಳ್ಳೋದು ದೊಡ್ಡಸ್ತಿ ಅಲ್ಲ. ನಾವು ಯಾಕೆ ಹುಟ್ಟಿದ್ದೀವಿ, ನಮ್ಮ ಕರ್ತವ್ಯಗಳೇನು, ಅದನ್ನು ಅರ್ಥ ಮಾಡಿಕೊಂಡು ಬದುಕೋದು ನಿಜವಾದ ದೊಡ್ಡಸ್ತಿ. ಸರಿ, ಟೈಮ್ ಆಯ್ತು, ಫೈನ್ ತಗೋ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.